ಈ ಸಿಟಿ ರವಿ ಅವ್ರಿಗೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಏನದು ಮುಲ್ಲಾನಿಗೂ ನೀಟ್ಗೂ ಏನ್ ಸಂಬಂಧ? ಎದರ್ಸಿಲಿದ್ರೆ 2 ಅಕ್ಷರ ಇಲ್ಲ, ಅವ್ರು ಯಾಕೆ ನೀಟ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಬರ್ಬೇಕಾದಾಗ ನಾಯಿ ತರ ಮನೆಗಳ ಹತ್ರ ಬಂದು ಕ್ಯಾನ್ವಾಸ್ ಮಾಡ್ಕೊಂಡು ಸಾಯ್ತೀರಾ. ಒಂದು ವಿಡಿಯೋ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಸಿಟಿ ರವಿ ಅವ್ರದ್ದು. ಈ ಮುಲ್ಲಾಗಳಿಗೂ ಈ ನೀಟ್ಗೂ ಏನ್ ಸಂಬಂಧ ಅಂತ. ಈ ಮುಲ್ಲಾಗಳು MBBS ಮಾಡಂಗಿಲ್ವಾ? ಇವ್ರಿಗೆ ಗೊತ್ತಿಲ್ವೇನೋ? ಸ್ವತಂತ್ರದ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಅಬುಲ್ ಕಲಾಂ ಆಜಾದ್. ನಮಸ್ಕಾರ. ಮುಸಲ್ಮಾನರಿಗೆ ಸೀಟಿ ಹೊಡೆದ ಚೀಟಿ ರವಿ ಅವರೇ, ನಿಮಗೆ ಹಿಂದೂಗಳು ಓಟು ಹಾಕಿರುವುದು ಮುಸಲ್ಮಾನರಿಗೆ, ಭಾರತದ ಮುಸಲ್ಮಾನರಿಗೆ ಬೈಯಲಿಕ್ಕಲ್ಲ. ಕೇಳಿಸಿಕೊಂಡು ಬಿಡಿ. ಅಗ್ನಿ, ಆಕಾಶ್, ಪೃಥ್ವಿ, ತ್ರಿಶೂಲ್, ನಾಗ್ ಇವು ಏನು ಅಂತ ಗೊತ್ತ ನಿಮಗೆ? ಇವು RSS ಬೈಠಕ್ಕಿನ ಹೆಸರುಗಳಲ್ಲ, ಇವು ಕ್ಷಿಪಣಿಯ ಹೆಸರುಗಳು. ಈ ಕ್ಷಿಪಣಿಗಳನ್ನ ಕಂಡು ಹಿಡಿದಿದ್ದು ಯಾರು? ಮುಲ್ಲಾ, ಮುಸಲ್ಮಾನರ ಮುಲ್ಲಾ. ನೀನು ಹೇಳುತ್ತಿರುವೆಯಲ್ಲ, ಮುಸಲ್ಮಾನರ ಮುಲ್ಲಾ. ಡಾಕ್ಟರ್ APJ ಅಬ್ದುಲ್ ಕಲಾಂ, ಜಗತ್ತು ಕಂಡ ಶ್ರೇಷ್ಠ ವಿಜ್ಞಾನಿ. ಎದೇಸಿ ಹೇಳಿದ್ರೆ 3 ಅಕ್ಷರ ಇಲ್ಲ ಅಂತೀಯ. ಅಂಥ ಮುಲ್ಲಾ ಎಂತಹ ಸಾಧನೆ ಮಾಡಿದ್ದಾನೆ, ಬುಕ್ಕಿನಲ್ಲಿ ಓದಿಬಿಟ್ಟು ಬಿಡು. ಅಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಂದ ರಾಷ್ಟ್ರ ಪ್ರಶಸ್ತಿ ತೆಗೆದುಕೊಂಡಿದ್ದೇನೆ ನಾನು. ಯಾಕೆಂದರೆ ಅಂತಹ ವ್ಯಕ್ತಿಯಿಂದ ಪ್ರಶಸ್ತಿ ತೆಗೆದುಕೊಂಡ್ರೆ ಆ ಪ್ರಶಸ್ತಿಗೊಂದು ತೂಕ ಇರುತ್ತದೆ ಎಂದು ಕಷ್ಟಪಟ್ಟು ಓದಿ ನಾವು ಅಂತಹ ವ್ಯಕ್ತಿಯಿಂದ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿದ್ದೇನೆ. ಅದಕ್ಕೆ ನಿನಗೆ ಬಾಯಿಗೆ ಬಂದ ಹಾಗೆ ಎಲ್ಲಾ ಮುಸಲ್ಮಾನರನ್ನು ಒಂದೇ ಲೆಕ್ಕದಲ್ಲಿ ನೋಡಬೇಡ. ಅಣ್ಣ ತಮ್ಮಂದಿರಂತೆ ಬದುಕುತ್ತಿರುವ ಅಕ್ಕಪಕ್ಕದ ಮುಸಲ್ಮಾನರಿಗೆಲ್ಲರಿಗೂ ಬೈಯು ಎಂದು ನಿನಗೆ ಓಟು ಹಾಕಿಲ್ಲ. ಒಂದು ವೇಳೆ ನೀನು ರಸ್ತೆಯಲ್ಲಿ ಚಲಿಸುತ್ತಿರುವಾಗ ಏನಾದರೂ ಎಮರ್ಜೆನ್ಸಿ ಹೆಲ್ತ್ ಇಶ್ಯೂ ಆದರೆ ಆಗಬಾರದು, ಆದರೆ ಅಲ್ಲಿ ನವಾಜ್ ಆಸ್ಪತ್ರೆ ಇದೆ. 2 ನಿಮಿಷದಲ್ಲಿ ಅದನ್ನ ರೀಚ್ ಮಾಡಬಹುದು. 2 ನಿಮಿಷ ಬಿಟ್ಟರೆ, 2 ನಿಮಿಷಕ್ಕಿಂತ ಹೆಚ್ಚಾದರೆ ನಿಮ್ಮ ಜೀವಕ್ಕೆ ಅಪಾಯ ಎಂದು ಹೇಳಿದಾಗ ನೀವು ಸತ್ತರೂ ಚಿಂತೆ ಇಲ್ಲ, ನಾನು ಬೇರೆ ಆಸ್ಪತ್ರೆಗೆ ಹೋಗುತ್ತೇನೆ ಅಂತೀರೋ, ಯಾದ ನವಾಜರಾಗಲಿ ಮುಸ್ತಫಾರಾಗಲಿ ಭಾಷಾಂದರಾಗಲಿ ಮೊದಲು ಹೋಗ್ಬಿಡೋ ಅಂತೀಯೋ, ಆವಾಗ ಮುಸಲ್ಮಾನನೂ ಲೆಕ್ಕಕ್ಕೆ ಬರುವುದಿಲ್ಲ, ಮುಲ್ಲಾನೂ ಲೆಕ್ಕಕ್ಕೆ ಬರುವುದಿಲ್ಲ, ಅಲ್ಲಾನೂ ಲೆಕ್ಕಕ್ಕೆ ಬರುವುದಿಲ್ಲ. ನಿನ್ನ ಪ್ರಾಣ ಉಳಿಸಿಕೊಳ್ಳುವುದೆಂದೇ ನಿನ್ನ ಲೆಕ್ಕದಲ್ಲಿರುತ್ತದೆ. ಆದ್ದರಿಂದ ಮಾತನಾಡುವಾಗ ಹೆವಿ ಮಾತನಾಡಬೇಡ, ಇತಿಹಾಸ ತಿಳಿದುಕೊಂಡು ಮಾತನಾಡು. ಭಾರತೀಯ ಮುಸಲ್ಮಾನರು ಅಂತವರಲ್ಲ. ಇವರನ್ನ ಕೆಡಿಸಲಿಕ್ಕೆ ಬರುವವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಿಮಗೆ ಓಟು ಹಾಕುತ್ತಿರುವುದು ಹಿಂದೂಗಳು. ಅಷ್ಟನ್ನ ಬಿಟ್ಟರೆ ಇನ್ನೇನೂ ಇಲ್ಲ.